ಯಾವುದೇ ಸಂದರ್ಭದಲ್ಲಿ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ನನ್ನ ಕರ್ತವ್ಯಗಳನ್ನು ನಿರ್ಭಯದಿಂದ ನಿಷ್ಪಕ್ಷಪಾತವಾಗಿ ದಕ್ಷತೆಯಿಂದ ನಿರ್ವಹಿಸಿ ಶಾಂತಿ ನೆಲೆಸುವಲ್ಲಿ ಹಾಗೂ ಜನತೆಗೆ ಪ್ರಾಣ ಮತ್ತು ಆಸ್ತಿಗಳಿಗೆ ರಕ್ಷಣೆ ನೀಡುವಲ್ಲಿ ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಹಿಂದ್, ಜೈ ರಿಟೈರ್ಮೆಂಟ್ ಪ್ರತಿಯೊಬ್ಬರಿಗೂ ಬರುವಂಥದ್ದು, ನಿಮಗೂ ಇದೆ, ನಮಗೂ ಇದೆ. ಇವತ್ತು ಬಂದರೆ ನಮ್ಮ ನಾಳೆ ಬರುತ್ತೆ ಅಷ್ಟೇ. ಅದರಲ್ಲಿ ಯಾರು ಬೇಜಾರಾಗಬೇಕು ಬೇಡ. ರಿಟೈರ್ ಆಗಿರೋರಿಗೆ ನಮ್ಮದು ಮನವಿ, ಎಲ್ಲ ಹಬ್ಬಗಳನ್ನ ನಮ್ಮ ಜೊತೆ ಸೇರಿ ನೀವುಗಳು ಕೂಡ ಮಿಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಮನೆಯಿಂದ ಗಣೇಶ ಚತುರ್ಥಿ ನಮ್ಮ ಜೊತೆ ಒಂದು ಯೂನಿಫಾರ್ಮ್ ಹಾಕ್ತಿದ್ದೀವಿ, ರಂಜಾನ್ ಹಬ್ಬ ಬರ್ತಿದ್ದೀವಿ, ದೀಪಾವಳಿ ಹಬ್ಬ ಬರ್ತಿದೆ. ಈಗ ರಿಟೈರ್ ಆಗಿಲ್ಲ, ಖುಷಿಯಾಗಿ ನಿಮ್ಮ ಸಂಸ್ಥಾನ ಜೊತೆ ನಿಮ್ಮ ಕುಟುಂಬ ಜೊತೆ ಸೇರಿ ನೀವು ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡಿ ದೇವರಿಗೆ ಒಳ್ಳೆಯದಾಗಲಿ. ಹಾಗೆ ಗೃಹ ರಕ್ಷಕ ದಳದಲ್ಲಿ ಕರ್ತವ್ಯ ನಿರ್ವಹಿಸಿ ಯಾರು ಮೃತರಾಗಿದ್ದಾರೆ ಅವರಿಗೆ ದೇವರು ಶಾಂತಿ ಕೊಟ್ಟು ಹಾಗೆ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಗೃಹರಕ್ಷಕ ನಿಧಿಯಲ್ಲಿ ನಾವು ಹೇಳ್ತದೆ ಹೋಮ್ ಗಾರ್ಡ್ಸ್ ಫಂಡ್ ಅಂತ. ಈ ಹೋಮ್ ಗಾರ್ಡ್ಸ್ ಫಂಡಲ್ಲಿ 4 ರೂಪಾಯಿ ಹೆಚ್ಚಿಗೆ ಜನಕ್ಕೆ ಹೆಚ್ಚು ಒಂದು ವರ್ಷಕ್ಕೆ 50 ರೂಪಾಯಿಗೆ 3 ವರ್ಷಕ್ಕೆ 150 ರೂಪಾಯಿ ಕೊಟ್ಟಿರ್ತಾರೆ. ಇದರಲ್ಲಿ ಈ ವರ್ಷಕ್ಕೆ ನಮ್ಮ ಸಾರ್ವಜನಿಕ ಮನೆಯಲ್ಲಿ ಡಿಜಿಆರ್ಸಲ್ಲಿ ಹೋಗಿ ಗೃಹರಕ್ಷಕ ನಿಧಿಯಿಂದ ಕುಂದೂರು ಬರಬೇಕಂತ ಹೇಳಿ ಮಾತಾಡಿ ಅದರ ಮೇಲೆ ನಾವು ಆರ್ಥಿಕ ಅಪ್ಲಿಕೇಶನ್ಸಲ್ಲಿ ಶಕ್ತಿ ಇಟ್ಬಾರ್ದು. ಲೈಫಲ್ಲಿ ಶಕ್ತಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ಲೈಫಲ್ಲಿ ಫೇಲ್ ಆಗ್ತದೆ. ನಾನು ಈ ಲಾಕ್ಡೌನ್ ಇವತ್ತಲ್ಲಿ ಬೇಡ ಸರ್, ಇನ್ನೂ ಲಾಕ್ಡೌನ್ ಕೆಲಸ ಮಾಡ್ತಿರ್ತಕ್ಕಂಥ ಮನೋಭಾವ ಆ ಒಂದು ಧೈರ್ಯ, ಆ ಸ್ಥೈರ್ಯ, ಮನೋಭಾವನೆಯನ್ನು ಬೆಳೆಸ್ಕೊಂಡು ತಮ್ಮ ಯಶಸ್ಸನ್ನು ಕಾಣ್ತೀನಿ. ನಾನು ಭಾವಿಸ್ತೇನೆ. ಇವತ್ತೇನು ದಿನಾಚರಣೆ